ದೇವರು ಮನುಷ್ಯನಿಗೆ ಯಾವ್ಯಾವ ರೀತಿ ಶಿಕ್ಷೆಗಳನ್ನು ಕೊಡ್ತಾನೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಆ ವ್ಯಕ್ತಿ ತನ್ನ ಹೆಗಲ ಮೇಲೆ ಒಂದು ಮೂಟೆ ಹೊತ್ಕೊಂಡು ಏನೋ ರಸ್ತೆ ಉದ್ದಕ್ಕೂ ಸೊ ನಾನು ನೋಡಿದಾಗ ಇತ್ತಿಂದ ಹೋಗ್ಬೇಕಾದ್ರೆ ಏನೋ ಶನಿ ಮಹಾತ್ಮ ದೇವಸ್ಥಾನ ಇದೆ ನೋಡಿ, ಆ ಭಾಗ ಬರ್ತಾಯಿದ್ರು. ಸೊ ನಾನು ಬೆಟ್ಟಕ್ಕೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಈಗ ಮತ್ತೆ ಈ ತಿರುವಿನಲ್ಲಿ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ನಿರೀಕ್ಷಿಸಿ, ನಾನು ವಾಹನ ತಿರ್ಸ್ಕೊಂಡು ಹೋಗ್ತೀನಿ. ಸೊ ವ್ಯಕ್ತಿ ಯಾವ ಊರು ಏನೂ ಗೊತ್ತಿಲ್ಲ, ಬಹುಶಃ ನನ್ನ ಪ್ರಕಾರ ಅವರು ಬುದ್ಧಿಮಾಂದ್ಯ ಅಂತ ಅಂದ್ಕೋತೀನಿ. ಅಲ್ಲೇನು ಮಾತಾಡೋಕೆ ಹೋಗಲ್ಲ, ನಾನು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ತೀನಿ, ನೋಡ್ಕೊಳ್ಳಿ. ಪೇರೇನ ಪೇರ ಅಣ್ಣವ್ರೆ ಇರೇ ಪಾಪ ಊಟಕ್ಕೆ ದುಡ್ಡು ಕೇಳ್ತವ್ರೆ. ಪಾಪ ದುಡ್ಡು ಕೊಡ್ತೀನಿ. ಊಟಕ್ಕೆ ದುಡ್ಡು ಕೇಳಿದ್ರು. ಸೊ ನಾನು ವಿಡಿಯೋ ಕ್ಲಿಪ್ ಮಾಡಿಲ್ಲ, ಸೊ ಕೊಡ್ತೀನಿ. ಅದರಲ್ಲೇನು ಇದಿಲ್ಲ. ಪಾಪ ಭಾಳ ಬೇಜಾರಾಗೋಯ್ತು ಗುರು. ಸೊ ಅದು ಏನೋ ಊಟಕ್ಕೆ ಕಾಸು ಕೊಡಿ ಅಂತ ಕೇಳ್ತವ್ರೆ, ಅದೊಂದಕ್ಕೆ ಖುಷಿ ಪಡಬೇಕು. ನನ್ನ ಯೋಗ್ಯತೆ ಇಷ್ಟೇ ಅಪ್ಪ. ಏನು ಈ ವಾಹನಗಳು ತಿರುವುಗಳಲ್ಲಿ ಸಿಕ್ಕಾಪಟ್ಟೆ ವೇಗವಾಗಿ ಹೋಗ್ತಾರೆ ಗುರು. ಅಲ್ಲಿ ಹೋಗ್ತಾ ಇದ್ದಾರೆ, ನನ್ನ ವಾಹನ ತಿರ್ಸ್ಕೊಬೇಕು, ವಾಹನಗಳು ಬರ್ತೈತೆ. ಸೊ ದಯವಿಟ್ಟು ನಿರೀಕ್ಷಿಸಿ, ಒಂದು 100 ರೂಪಾಯಿ ಇದೆ, ಕೊಟ್ಬಿಡ್ತೀನಿ. ಗಾಡಿ ತಿರ್ಗಿಸೋಕೆ ಆಗ್ತಿಲ್ಲ, ವಾಹನಗಳು ಹೆಚ್ಚಾಗಿ ಬರ್ತೈತೆ. ಒಂದು 100 ರೂಪಾಯಿ ಇದೆ, ಕೊಡ್ತೀನಿ. ನೋಡಿ ಇಷ್ಟೇ ಬದುಕು. ಯಾವೂರು ಏನು ಗೊತ್ತಿಲ್ಲ, ಪಾಪ ಊಟಕ್ಕೆ ಕಾಸು ಕೇಳ್ತವ್ರೆ, ಅದಂತೂ ಕೊಡ್ತೀನಿ ಅಪ್ಪ. ಸ್ವಾಮಿ ಯಜಮಾನ್ರೆ ಇದಕ್ಕೆ ತಗೊಳ್ಳಿ. ಯಾವೂರು? ತಮಿಳ್ನಾಡು. ತಿರುಚಿ. சாப்பாடுலையா? சாப்பாடப்பா. தூங்குனா அங்கே எழுப்பிட்டு அடிக்கிறாங்க அங்கே மடத்தில். அப்படியா? நான் அடிக்கடி வருவேன், கொத்தனார் வேலை பார்த்துருக்கேன். சித்தராஜ் மேஸ்திரி மாதேஸ்வரம் மலையில் வெட்டி விட்டாங்க, வந்துட்டு இந்த மாதிரி இருக்கவும். போ சாப்பிடப்பா, சாப்பிடு. பாத்திரம் துணி எல்லாம் இருக்கு. எங்கே எடுத்துட்டு போற? கொள்ளையால் கொத்தனார் வேலை பாப்பா, கால வேலை. அப்படியா? பஸ்ஸு காசு இல்லாமல் நடந்தே வேலை. பஸ்ஸு காசு இல்லையா? அந்த இது போதும். திருச்சி கழனியை தாண்டி எந்தெந்த ஊர். அப்படியா? அங்கே கொலையால் போட்டுனா கட்டின வேலை பார்ப்பேன். சரியப்பா. கீழே போயிட்டு அங்கே சாப்பிட்டு இருக்குது, சாப்பிட்டு போப்பா. சரி வர்றேன் சாமி. போயிட்டாங்க. ದಯವಿಟ್ಟು ಯಾರು ಸಹ ಏನು ಅನ್ಕೊಂಬೇಡಿ ನೋಡಿ. ಪಾಪ ಇವರು ತಮಿಳ್ನಾಡವ್ರಂತೆ. ಸೊ ಅವ್ರು ಯಾರು, ಅವ್ರ ಬಗ್ಗೆ ಏನು ಅಂತ ನನಗೆ ಸೂಕ್ತ ಮಾಹಿತಿ ಇಲ್ಲ. ಸಂಬಂಧಪಟ್ಟವ್ರು ಯಾರು ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಅಂತ ಈ ಒಂದು ಮೆಸೇಜ್ ನೀಡ್ತಾ ಇದ್ದೀನಿ. ಪಾಪ ಊಟ ಮಾಡಿಲ್ಲ ಕಣ್ರಿ. ನೀವು ನಾನೆಂತ ಮುಟ್ಟಾಳ ನೋಡು. ಅವ್ರನ್ನ ಡ್ರಾಪ್ ಹಾಕ್ಬೋದಲ್ವಾ? ಎಲ್ಲಿಗೆ ಅಂತ ಹಾಕ್ತೀಯ? ಎಲ್ಲಿಗೆ ಅಂತ ಹಾಕದೆ? ಅವರು ಅಲ್ಲಿಂದ ಒತ್ಕೊಂಡೇ ಹೋಯ್ತವ್ರೆ. ಎಲ್ಲಿಗೆ ಹಾಕಕ್ಕದ್ದು? ಏನು ಮಾಡೋದು ಅರ್ಥ ಆಯ್ತಿಲ್ವಲ್ಲ. ಅದು ಯಾವುದೋ ಲಾಟಿ ಗೀಟಿ ಎಲ್ಲ ಇಟ್ಕೊಂಡವ್ರೆ. ಏನು ಮಾಡೋದು ಅರ್ಥ ಆಯ್ತಲ್ವೇ? ಪಾತ್ರೆ ಗೀತ್ರೆ ಅದು ಇದೆಲ್ಲ ಒತ್ಕೊಂಡು ಹೋಗ್ತಾರೆ. ದುಡ್ಡು ಕೇಳಿದ್ರು ದುಡ್ಡು ಕೊಟ್ಟಿದ್ದೀನಿ ಅಪ್ಪ. ಒಂದು ಡ್ರಾಪ್ ಹಾಕ್ಬೋದಿತ್ತು, ಆದರೆ ಇಲ್ಲಿ ನಾನು ಬೇರೆ ಲಗೇಜ್ ತುಂಬ್ಕ ಕೂತವನಿ ಇಲ್ಲಿ. ಹಿಂದೇನು ಒಂದು ಲಗೇಜ್ ಕಟ್ಬಿಟ್ಟಿದ್ದೀನಿ. ಏನು ಮಾಡೋದು? ಸೊ ದಯವಿಟ್ಟು ಬೈಕೊಂಬೇಡಿಯಪ್ಪ. ನಾನು ನೋಡಿ ಸಿಕ್ಕಾಬಡೆ ಲಗೇಜ್ ತುಂಬಿದ್ದೀನಿ, ಹಿಂದೇನು ಲಗೇಜ್ ಕಟ್ಬಿಟ್ಟಿದ್ದೀನಿ. ಸೊ ದಯವಿಟ್ಟು ನೀನೊಂದು ಕೈಗೆ ಒಂದು 100 ರೂಪಾಯಿ ಕೊಟ್ಟು ಗುಬ್ಬಾಲ್ ಥರ ಹೋಯ್ತಾ ಇದೆಯಲ್ಲ ನೀನು. ಒಂದಷ್ಟು ದೂರ ಬಿಡ್ಬೋದು ನೋಡಿ. ಅವ್ರು ಅದು ಯಾವ ಊರಿಂದ ಎಷ್ಟೋ ದೂರದಿಂದ ಬಂದವ್ರೆ ಕಣ್ರಿ. ನಾವೊಂದು ಇಷ್ಟು ದೂರ ಬಿಟ್ರಿ ಏನ್ರಿ ಪ್ರಯೋಜನ? ಅವ್ರ ಮನಸ್ಥಿತಿ ಹಂಗೈತೆ ಕಣ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಅಪ್ಪ, ನನ್ನ ಯೋಗ್ಯತೆ ಇಷ್ಟೇ, ನನ್ನ ಶಕ್ತಿ ಭಕ್ತಿ. ಬೈಯವ್ರು ಬೈಕೊಳ್ಬೋದು, ಆಡೋರು ಆಡ್ಕೊಬೋದು. ಏನೋ ರಸ್ತೆ ಉದ್ದಕ್ಕೆ ಹೋಗ್ತಾ ಇದ್ದೀವಿ. ಸೊ ಜನಜೀವನ ಈ ರೀತಿ ಅದೇ ಅಂತಕ್ಕಂಥ ಒಂದು ಮೆಸೇಜನ್ನು ಕೊಟ್ಟಿದ್ದೀನಿ. ಭಗವಂತನ ಒಂದು ಲೀಲೆ ಯಾವ ರೀತಿಯೆಲ್ಲ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ತಲುಪಿಸಿರ್ತೀನಿ ಅಪ್ಪ, ಅಷ್ಟೇ.
ಸಂಬಂಧಪಟ್ಟವರಿದ್ರೆ ಈ ವ್ಯಕ್ತಿಗೆ ಒಂದು ಒಳ್ಳೇದು ಮಾಡಿ ನೋಡೋಣ. ನಾಳೆ ಏನಾದ್ರು ನನಗೇನು ಸಿಕ್ಕಿದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಹೆಂಗಿದೆ ಅಂದರೆ, ಮಾದೇಶ್ವರ ಬೆಟ್ಟದಲ್ಲಿದ್ದೆ, ಅಲ್ಲಿ ಬೈದ್ಬಿಟ್ಟು ಕಳಿಸ್ಬಿಟ್ರು, ಹೊಡೆದ್ಬಿಟ್ಟು ಕಳಿಸ್ಬಿಟ್ರು ಆ ಕಡೆ ಏನೋ ಹಂಗೆ ಹೇಳ್ತಾವ್ರಪ್ಪ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ನಾಳೆ ಏನಾರು ನನ್ನ ಸಿಕ್ಕಿ ಏನಾದ್ರು ಹೆಚ್ಚಿನ ಮಾಹಿತಿ ಸಿಕ್ಕರೆ ಏನಾದರೂ ನನ್ನ ಕೈಲಾದಂಥ ಸಹಕಾರವನ್ನು ನೀಡ್ತೀನಿ. ಲಾಸ್ಟ್ ಟೈಮು ಒಂದು ಅಜ್ಜಿಯವರು ಹೀಗೆ ತಾಳ್ಬೆಟ್ಟದಲ್ಲಿ ಪಾಪ ಭಾಳ ಸಂಕಷ್ಟದಲ್ಲಿದ್ದರು. ಆ ಅಜ್ಜಿಯವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸಿದ್ದೀನಿ ಕಣ್ರಪ್ಪ. ತುಂಬ ಜನ ಕಮೆಂಟ್ ಹಾಕ್ತಾರೆ, ಸರ್ ಅಜ್ಜಿಯವ್ರು ಎಲ್ಲೋದ್ರು ಅಂತ. ಅಜ್ಜಿಯವ್ರನ್ನ ಸೂಕ್ತವಾಗಿ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸಿದ್ದೀನಿ. ಸೊ ಈ ಥರ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಈ ಥರ ಆಯ್ತಾನೆ ಇರ್ತವೆ. ನೋಡೋಣ, ನಮ್ಮ ಕೈಲಾದಂಥ ಸಣ್ಣ ಪುಟ್ಟ ನೀರುಗಳು ಈ ಥರ ಮಾಡ್ತಾನೆ ಇರ್ತೀವಿ. ಧನ್ಯವಾದಗಳು. ಬೈಬೇಡಿ ದಯವಿಟ್ಟು, ಏನೋ ನಮ್ಮ ಯೋಗ್ಯತೆ.